ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಸಾಮಾನ್ಯವಾಗಿ ಎಣ್ಣೆಗಾಯಿ ಅಂದರೆ ಬದನೆಕಾಯಿ ಎಣ್ಣೆಗಾಯಿಯನ್ನು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಮಾಡ್ತಾರೆ. ನಾನಿವತ್ತು ಮಹಾರಾಷ್ಟ್ರದ ಶೈಲಿಯಲ್ಲಿ ಭರ್ಲೇಲಿ ವಾಂಗಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬದನೆಕಾಯಿ ಸಣ್ಣ ಸಣ್ಣ ಉಂಡೆ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತೀವಲ್ಲ ಆ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಮಿಕ್ಸರ್ ಜಾರ್ನಲ್ಲಿ ಹುರಿದಂತಹ ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಸಳುಗಳು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಹಾಗೆ ಗರಂ ಮಸಾಲ ಪುಡಿಯನ್ನು ನಾನಿಲ್ಲಿ ಉಪಯೋಗ ಮಾಡ್ತಾಯಿದ್ದೀನಿ. ಕೆಂಪು ಮೆಣಸಿನ ಪುಡಿ, ನಾನಿಲ್ಲಿ ಕೊಲ್ಹಾಪುರಿ ಮಸಾಲ ಪುಡಿಯನ್ನು ಸ್ವಲ್ಪ ಬಳಸಿದ್ದೀನಿ. ಅದು ತುಂಬ ಫ್ಲೇವರ್ ಕೊಡುತ್ತೆ. ಅದಿಲ್ಲ ಅಂತಂದರೆ ನೀವು ನಾರ್ಮಲ್ ಆಗಿರುವಂತಹ ಬಿರಿಯಾನಿ ಪೌಡರ್ ಇದ್ದರೂ ಕೂಡ ಹಾಕ್ಕೋಬೋದು. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಆಮ್ಚೂರ್ ಪೌಡರನ್ನು ಉಪಯೋಗ ಮಾಡಿದ್ದೀನಿ. ಹುಣಸೆ ಹಣ್ಣು ಹಾಕಿದರೂ ಆಗುತ್ತೆ. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಇವಿಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಪುಡಿ ಮಾಡ್ಕೋಬೇಕು. ಪೇಸ್ಟ್ ಮಾಡಬಾರ್ದು, ಪುಡಿಯನ್ನು ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಯಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕೋಬೇಕು. ಅದರ ಜೊತೆಗೆ ನಾವು ಮಾಡಿಟ್ಟಂತಹ ಪೌಡರ್ನ ಇದಕ್ಕೆ ಸೇರಿಸಬೇಕು. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಸ್ಟಫಿಂಗನ್ನು ರೆಡಿ ಮಾಡ್ಕೋಬೇಕು. ನೀರನ್ನು ಸೇರಿಸಬಾರ್ದು, ಹಾಗೆ ಈರುಳ್ಳಿಯಲ್ಲಿರೋ ನೀರು ಸಾಕಾಗುತ್ತೆ. ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡ್ತಾ ಬಂದಂಗೆ ಅದುವೇ ನೀರು ಬಿಟ್ಕೊಂಡು ಸ್ವಲ್ಪ ಗಟ್ಟಿಯಾದ ಮಿಶ್ರಣ ರೆಡಿಯಾಗುತ್ತೆ. ಈ ಮಿಶ್ರಣವನ್ನು ನಾವು ಕಟ್ ಮಾಡಿಟ್ಟಂತಹ ಬದನೆಕಾಯಿ ಒಳಗೆ ತುಂಬಿ ಇಟ್ಕೋಬೇಕು. ರೀತಿಯಲ್ಲಿ ತುಂಬಿಸಿ ಇಟ್ಕೋಬೇಕು. ಉಳಿದ ಮಿಶ್ರಣವನ್ನು ಹಾಗೆ ಇಟ್ಕೊಳ್ಳಿ. ಒಗ್ಗರಣೆಗೆ ನಾವು ಇದನ್ನು ಹಾಕ್ಕೊಂಡು ಬೇಯಿಸ್ಕೋತೀವಿ. ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾವು ತುಂಬಿಟ್ಟಂತಹ ಬದನೆಕಾಯಿಯನ್ನೆಲ್ಲ ಇಟ್ಟು ಸ್ವಲ್ಪ ಮೇಲಿನಿಂದ ಉಪ್ಪನ್ನು ಚಿಮುಕಿಸಿ ಬೇಯಿಸ್ಕೋಬೇಕು. ಒಂದು ಸಲ ಅಂದರೆ ಎರಡು ಕಡೆಯಲ್ಲೂ ಸ್ವಲ್ಪ ಬೆಂದ ಮೇಲೆ ಉಳಿದಂತಹ ಮಿಶ್ರಣವನ್ನು ನಾವಿಲ್ಲಿ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಇದು ತುಂಬ ಗ್ರೇವಿಯಾಗಿ ಇರೋದಿಲ್ಲ. ಅನ್ನದ ಜೊತೆಗಂತೂ ಸಖತ್ತಾಗಿರುತ್ತೆ. ಚಪಾತಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಅಕ್ಕಿ ರೊಟ್ಟಿ ಜೊತೆಗೂ ಕೂಡ ಸೂಪರಾಗಿರುತ್ತೆ. ಹೀಗೆ ಉಳಿದ ಮಿಶ್ರಣವನ್ನು ಸೇರಿಸಿ ರುಚಿಗೆ ಉಪ್ಪು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ಇಲ್ಲಿ ಮಿಶ್ರಣಕ್ಕೂ ಹಾಕಿದ್ದೀವಿ, ಮೇಲಿನಿಂದ ಬದನೆಕಾಯಿಗೂ ಸ್ವಲ್ಪ ಸೇರಿಸಿರೋದ್ರಿಂದ ಉಪ್ಪಿನ ಅಗತ್ಯ ಇಲ್ಲ. ಬೇಕು ಅನಿಸಿದ್ರೆ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಮುಚ್ಚಿ ಬದನೆಕಾಯಿ ಸಾಫ್ಟ್ ಆಗುವವರೆಗೂ ಇದನ್ನು ಬೇಯಿಸಬೇಕು. ಬದನೆಕಾಯಿಯನ್ನು ನೀವು ಕಡ್ಡಿಯಿಂದ ಚುಚ್ಚಿ ನೋಡಿದರೆ ನಿಮಗೆ ಅದು ನೀಟಾಗಿ ಹೋಗಿ ಬರಬೇಕು. ಅಂದರೆ ಅಷ್ಟು ಮೆತ್ತಗೆ ಆಗಬೇಕು. ಅಲ್ಲಿವರೆಗೆ ಇದನ್ನು ಬೇಯಿಸ್ಕೋಬೇಕಾಗತ್ತೆ.
ನೋಡಿ ಇಲ್ಲಿ ಮಿಶ್ರಣದಿಂದ ಎಣ್ಣೆ ಬಿಟ್ಕೊಂಡಿದೆ. ಬದನೆಕಾಯಿ ಸಖತ್ತಾಗಿ ಸಾಫ್ಟಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ತುಂಬ ರುಚಿಯಾದಂತಹ ಮಹಾರಾಷ್ಟ್ರೀಯನ್ ಸ್ಟೈಲ್ ಭರ್ಲೇಲಿ ವಾಂಗಿ ರೆಡಿ. ಇದನ್ನು ನೀವು ನಾನು ಮೊದಲೇ ಹೇಳಿದ ಹಾಗೆ ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ ಕೂಡ ಸರ್ವ್ ಮಾಡ್ಬೋದು. ಅಕ್ಕಿ ರೊಟ್ಟಿ ಜೊತೆಗಂತೂ ತುಂಬ ಸಖತ್ತಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.